ಎಲ್ಲರಿಗೂ ನಮಸ್ಕಾರ. Dear students, welcome back to the 7th session of our sociology class or 5th semester belonging to University of Mysore. I am Dr. Mohan Kumar KS, working as Assistant Professor, Department of Sociology in Government First Grade College, Alur. ವಿದ್ಯಾರ್ಥಿಗಳೇ, ಈಗ ನಾವು 5ನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಗ್ರಾಮೀಣ ಸಮಾಜ ಮತ್ತು ಪುನರ್ನಿರ್ಮಾಣ ರೂರಲ್ ಸೊಸೈಟಿ ಅಂಡ್ ರೀಕನ್ಸ್ಟ್ರಕ್ಷನ್ ಪತ್ರಿಕೆಯ ಮೊದಲನೇ ಘಟಕ ರೂರಲ್ ಅಗ್ರೇರಿಯನ್ ಸೋಷಿಯಲ್ ಸ್ಟ್ರಕ್ಚರ್ ಗ್ರಾಮೀಣ ಕೃಷಿ ಸಾಮಾಜಿಕ ರಚನೆಗೆ ಸಂಬಂಧಿಸಿದಂತೆ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಓವರ್ವ್ಯೂ ಆಫ್ ಲೆಜಿಸ್ಲೇಟಿವ್ ಮೆಜರ್ಸ್ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಭೂ ಸುಧಾರಣೆಗಳು ಶಾಸಕಾಂಗ ಕ್ರಮಗಳ ಅವಲೋಕನ ಈ ವಿಷಯದ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಇಂಟ್ರೊಡಕ್ಷನ್. Since its independence in 1947, there have been central government and state government mediated land reforms in several states with dual objectives of optimum use of land and ensuring the well-being of the peasantry. The most notable and successful example of land reforms is in the states of West Bengal and Kerala. Other than this state-sponsored attempts of reforming land ownership and control, there was grassroots level activism for land reforms by individuals, the most famous among them being the Bhudan movement of modern-day Maharashtra. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವುಗಳ ಮಧ್ಯಸ್ಥಿಕೆಯಲ್ಲಿ ಭೂ ಸುಧಾರಣೆಗಳನ್ನು ಹಲವಾರು ರಾಜ್ಯಗಳಲ್ಲಿ ಭೂಮಿಯ ಅತ್ಯುತ್ತಮ ಬಳಕೆ ಮತ್ತು ರೈತರ ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಉಭಯ ಉದ್ದೇಶಗಳನ್ನು ಹೊಂದಿದೆ. ಭೂ ಸುಧಾರಣೆಗಳ ಅತ್ಯಂತ ಗಮನಾರ್ಹ ಮತ್ತು ಯಶಸ್ವಿ ಉದಾಹರಣೆ ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿದೆ. ಭೂಮಿಯ ಮಾಲೀಕತ್ವವನ್ನು ಮತ್ತು ನಿಯಂತ್ರಣವನ್ನು ಸುಧಾರಿಸುವ ಈ ರಾಜ್ಯ ಪ್ರಾಯೋಜಿತ ಪ್ರಯತ್ನಗಳ ಹೊರತಾಗಿ ವ್ಯಕ್ತಿಗಳಿಂದ ಭೂ ಸುಧಾರಣೆಗಳಿಗಾಗಿ ತಳಮಟ್ಟದ ಕ್ರಿಯಾಶೀಲತೆ ಮತ್ತು ಅವುಗಳಲ್ಲಿ ಆಧುನಿಕ ಮಹಾರಾಷ್ಟ್ರದ ಭೂದಾನ ಚಳುವಳಿ ಅತ್ಯಂತ ಪ್ರಸಿದ್ಧವಾದವು. The Communist Party of India came to power in West Bengal in 1977, riding on the promise of enacting land reforms. Keeping their word, the new government initiated gradual land reforms such as Operation Barga. The result was a more equitable distribution of land among the landless farmers and an enumeration of landless farmers. This has ensured an almost lifelong loyalty from the farmers, and the communists were in power till the 2011 assembly election. In Kerala, the only other large state where the CPI came to power, the state carried out some of the most extensive land, tenancy and agrarian labor wage reforms in the country, as well as that of the non-socialist late industrializing world. In a nutshell, land reforms have been successful only in pockets of the country, as people have often found loopholes in the laws that set limits on the maximum area of land that is allowed to be held by anyone. Communist Party of India CPI ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ 1977ರಲ್ಲಿ ಬಂದಿತು. ಭೂ ಸುಧಾರಣೆಗಳನ್ನ ಜಾರಿಗೊಳಿಸುವ ಭರವಸೆಯ ಮೇಲೆ ಅದು ಸವಾರಿ ಮಾಡಿತು.
ಅವರ ಮಾತನ್ನು ಉಳಿಸಿಕೊಂಡು ಹೊಸ ಸರ್ಕಾರವು ಆಪರೇಷನ್ ಬರ್ಗಾದಂತಹ ಕ್ರಮೇಣ ಭೂ ಸುಧಾರಣೆಗಳನ್ನು ಪ್ರಾರಂಭಿಸಿತು. ಇದರ ಪರಿಣಾಮವಾಗಿ ಭೂರಹಿತ ರೈತರಲ್ಲಿ ಭೂಮಿಯನ್ನು ಹೆಚ್ಚು ಸಮಾನವಾಗಿ ವಿತರಿಸಲಾಯಿತು ಮತ್ತು ಭೂರಹಿತ ರೈತರ ಎಣಿಕೆಯಾಗಿದೆ. ಇದು ರೈತರಿಂದ ಬಹುತೇಕ ಅಜೀವ ನಿಷ್ಠೆಯನ್ನ ಖಾತ್ರಿಪಡಿಸಿದ ಮತ್ತು 2011ರ ವಿಧಾನಸಭಾ ಚುನಾವಣೆಯವರೆಗೆ ಕಮ್ಯುನಿಸ್ಟರು ಅಧಿಕಾರದಲ್ಲಿ ಇದ್ದರು. ಸಿಪಿಐ ಅಧಿಕಾರಕ್ಕೆ ಬಂದ ಏಕೈಕ ದೊಡ್ಡ ರಾಜ್ಯವಾದ ಕೇರಳದಲ್ಲಿ ರಾಜ್ಯವು ದೇಶದಲ್ಲಿ ಕೆಲವು ವ್ಯಾಪಕವಾದ ಭೂಮಿ ಹಿಡುವಳಿ ಮತ್ತು ಕೃಷಿ ಕಾರ್ಮಿಕರ ವೇತನ ಸುಧಾರಣೆಗಳನ್ನು ಮತ್ತು ಸಮಾಜವಾದಿಯಲ್ಲದ ತಡವಾಗಿ ಕೈಗಾರಿಕೀಕರಣವನ್ನು ನಡೆಸಿತು. ನಾವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಭೂ ಸುಧಾರಣೆಗಳು ದೇಶದ ಪಾಕೆಟ್ಗಳಲ್ಲಿ ಮಾತ್ರ ಯಶಸ್ವಿಯಾಗಿವೆ, ಏಕೆಂದರೆ ಯಾರೇ ಆಗಲಿ ಅನುಮತಿಸಬಹುದಾದ ಗರಿಷ್ಠ ಪ್ರಮಾಣದ ಭೂಮಿಯ ಮೇಲೆ ಮಿತಿಗಳನ್ನು ನಿಗದಿಪಡಿಸುವ ಕಾನೂನುಗಳಲ್ಲಿ ಜನರು ಹೆಚ್ಚಾಗಿ ಲೋಪದೋಷಗಳನ್ನ ಕಂಡುಕೊಂಡಿದ್ದಾರೆ. ಈ ರೀತಿಯಾಗಿ ನಾವು ಭೂ ಸುಧಾರಣೆಗೆ ಸಂಬಂಧಿಸಿರ್ತಕ್ಕಂಥ ಇಂಟ್ರೊಡಕ್ಷನ್ ಪಾಯಿಂಟ್ಸ್ ಅಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಭಾರತದಲ್ಲಿ ಸ್ವಾತಂತ್ರ್ಯ ನಂತರದ ಭೂ ಸುಧಾರಣೆಗಳ ಕುರಿತಾಗಿ ಉದ್ದೇಶಗಳನ್ನ ತಿಳಿದುಕೊಳ್ಳೋಣ. ಆಬ್ಜೆಕ್ಟಿವ್ಸ್ ಆಫ್ ದ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ. Redistribution of land has been the state policy of India since independence. Independent India's biggest success story regarding land policy is perhaps the abolition of the Zamindari system. The land reforms policy of India had two specific objectives. First one, to remove such independence to increase in agricultural production as arise from the agrarian structure inherited from the past. Second one, to eliminate all elements of exploitation and social injustice within the agrarian system to provide security for the tiller of the soil and assure equality of status and opportunity to all sections of the rural population. ಸ್ವಾತಂತ್ರ್ಯದ ನಂತರ ಭೂಮಿಯ ಮರುಹಂಚಿಕೆ ಭಾರತದ ರಾಜ್ಯ ನೀತಿಯಾಗಿದೆ. ಭೂ ನೀತಿಗೆ ಸಂಬಂಧಿಸಿದಂತೆ ಸ್ವತಂತ್ರ ಭಾರತದ ಅತಿ ದೊಡ್ಡ ಯಶಸ್ಸಿನ ಒಂದು ಭಾಗ ಅಂತಲೇ ಹೇಳಬೇಕಾಗುತ್ತೆ. ಬಹುಶಃ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ. ಭಾರತದ ಭೂ ಸುಧಾರಣಾ ನೀತಿಯು 2 ನಿರ್ದಿಷ್ಟ ಉದ್ದೇಶಗಳನ್ನ ಹೊಂದಿದೆ. ಮೊದಲನೇದಾಗಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವಾಗಲು ಅಡೆತಡೆಗಳನ್ನ ತೆಗೆದುಹಾಕುವುದು. ಇಂದಿನಿಂದ ಬಂದಿರುವ ಆನುವಂಶಿಕವಾಗಿ ಕೃಷಿಗೆ ಸಂಬಂಧಿಸಿದ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡುವುದು. ಎರಡನೇದಾಗಿ ಕೃಷಿ ವ್ಯವಸ್ಥೆಯೊಳಗೆ ಶೋಷಣೆ ಮತ್ತು ಸಾಮಾಜಿಕ ಅನ್ಯಾಯದ ಎಲ್ಲಾ ಅಂಶಗಳನ್ನು ತೊಡೆದು ಹಾಕಲು ಮಣ್ಣಿನ ಬೇಸಾಯಗಾರನಿಗೆ ಭದ್ರತೆಯನ್ನು ಒದಗಿಸುವುದು ಮತ್ತು ಗ್ರಾಮೀಣ ಜನಸಂಖ್ಯೆ ಎಲ್ಲಾ ವರ್ಗದವರಿಗೂ ಸಮಾನತೆಯನ್ನ ಕಾಪಾಡುವುದು ಮತ್ತು ಅವರಿಗೆ ಅವಕಾಶದ ಒಂದು ಸಮಾನತೆಯನ್ನ ಖಾತ್ರಿಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಆಕ್ಷನ್ಸ್ ಆರ್ ಅಂಡರ್ಟೇಕನ್ ಡ್ಯೂರಿಂಗ್ ದಿ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಕೈಗೊಂಡಿರುವ ಭೂ ಸುಧಾರಣಾ ಕ್ರಮಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಬಾಲಿಷನ್ ಆಫ್ ಇಂಟರ್ಮಿಡಿಯೇಟರೀಸ್, ಮಧ್ಯವರ್ತಿಗಳ ನಿರ್ಮೂಲನೆ. One of the many aims of the land reforms was in eliminating middlemen entities such as the jamindars and jagirdars in order to bring the cultivator into a direct
ರಿಲೇಶನ್ಶಿಪ್ ವಿತ್ ದ ಗೌರ್ಮೆಂಟ್, ಮಧ್ಯವರ್ತಿಗಳ ನಿರ್ಮೂಲನೆ. ಜಮೀನು ಸುಧಾರಣೆಯ ಹಲವು ಗುರಿಗಳಲ್ಲಿ ಒಂದಾದ ಜಮೀನ್ದಾರರು ಮತ್ತು ಜಾಗೀರ್ದಾರರಂತಹ ಮಧ್ಯವರ್ತಿಗಳನ್ನ ತೊಡೆದು ಹಾಕುವುದು. ಅಂದ್ರೆ ಕೃಷಿಕರನ್ನ ಸರ್ಕಾರದ ಜೊತೆಗೆ ನೇರ ಸಂಬಂಧಕ್ಕೆ ತರಲು ಇದು ಪ್ರಮುಖ ಕಾರಣ. ಸೆಕೆಂಡ್ ಒನ್, ರೆಗ್ಯುಲೇಟಿಂಗ್ ಟೆನೆನ್ಸಿ, ಬಾಡಿಗೆಯನ್ನು ನಿಯಂತ್ರಿಸುವುದು. ಭೂಮಾಲೀಕರಿಂದ ಸಾಗುವಳಿ ಮಾಡಲು ಭೂಮಿಯನ್ನ ಪಡೆಯುವವರಿಗೆ ಗೇಣಿದಾರರು ಎಂದು ಕರೆಯುತ್ತಾರೆ. ನಾವು ಈಗ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ರೆಗ್ಯುಲೇಟಿಂಗ್ ಟೆನೆನ್ಸಿ ಅಂದ್ರೆ ಬಾಡಿಗೆಯನ್ನ ನಿಯಂತ್ರಿಸುವುದು. ಹಾಗಂದ್ರೆ The Congress Agrarian Reforms Committee very strongly felt that there was a direct relationship between the welfare of the Indian peasantry and the progress of agriculture in India. To a large extent, that relation relied on to what extent the peasantry felt secure about the source of its livelihood and whether the tenure system provided incentives and opportunity for local development. ಭಾರತೀಯ ಕೃಷಿಕರ ಸುಧಾರಣೆ ಮತ್ತು ಭಾರತದ ಕೃಷಿಯ ಪ್ರಗತಿಯ ನಡುವೆ ನೇರ ಸಂಬಂಧವಿದೆ ಎಂದು ಕಾಂಗ್ರೆಸ್ ಕೃಷಿ ಸುಧಾರಣಾ ಸಮಿತಿಯು ಬಲವಾಗಿ ಭಾವಿಸಿತ್ತು. ಹೆಚ್ಚಿನ ಮಟ್ಟಿಗೆ ಆ ಸಂಬಂಧವು ರೈತರಿಗೆ ತನ್ನ ಜೀವನೋಪಾಯದ ಮೂಲದ ಬಗ್ಗೆ ಸುರಕ್ಷಿತ ಭಾವನೆಯನ್ನ ಹೊಂದಿದ್ದು ಮತ್ತು ಅಧಿಕಾರಾವಧಿಯ ಸ್ಥಳೀಯ ಅಭಿವೃದ್ಧಿಗೆ ಪ್ರೋತ್ಸಾಹ ಮತ್ತು ಅವಕಾಶವನ್ನ ಒದಗಿಸಿದೆಯೇ ಎಂಬುದರ ಮೇಲೆ ಅದು ಅವಲಂಬಿಸಿದೆ. ಥರ್ಡ್ ಒನ್, ಎ ಸೀಲಿಂಗ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್, ಭೂ ಹಿಡುವಳಿಗಳ ಮೇಲೆ ಮಿತಿ. ನಾವು ಈ ಅಂಶದಲ್ಲಿ ನಾವು ಗಮನಿಸಿದಾಗ ವ್ಯಕ್ತಿಗಳು ಹೊಂದಿರಬಹುದಾದ ಭೂಮಿಯ ಮೇಲೆ ಕಾನೂನಾತ್ಮಕ ಮಿತಿಯನ್ನ ಕೃಷಿ ಭೂಮಿಯ ಮೇಲಿನ ಗರಿಷ್ಠ ಮಿತಿ ಅಂತೇಳಿ ಕರಿತಾ ಹೋಗ್ತೀವಿ. ಎ ಸೀಲಿಂಗ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್. In all other states, the level of the ceiling was fixed to take account of different classes of land. For example, the ceiling ranged all the way from 27,134 acres in Andhra, 20 by 80 acres in Orissa, 19 by 132 acres in Gujarat, 18 by 126 acres in Maharashtra. In others, it was fixed in terms of standard across acres, a standard acre being equal to a certain number of ordinary acres laid down in the act passed in each state. Thus, the ceiling was fixed at 30 standard acres in the Punjab, Rajasthan, Delhi and Madras, 25 standard acres in Madhya Pradesh and 27 standard acres in Mysore. In Uttar Pradesh, the ceiling was imposed on 40 acres of fair quality land. ನಾವು ಈ ಸೀಲಿಂಗ್ ಅಂದ್ರೆ ಭೂ ಹಿಡುವಳಿಗಳ ಮೇಲೆ ಮಿತಿ ಅಂತ ಏನು ಸೀಲಿಂಗ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಏನು ಕರಿತಾ ಇದೀವಿ, ಇದು ಭೂ ಹಿಡುವಳಿಗಳ ಒಂದು ಏನು ಅಂಶಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ಬೇರೆ ಎಲ್ಲಾ ರಾಜ್ಯಗಳಲ್ಲಿ ವಿವಿಧ ವರ್ಗಗಳ ಭೂಮಿಯನ್ನ ಗಣನೆಗೆ ತೆಗೆದುಕೊಳ್ಳಲು ಚಾವಣಿಯ ಮಟ್ಟವನ್ನು ನಿಗದಿಪಡಿಸಲಾಗಿದೆ. ಉದಾಹರಣೆಗೆ ಆಂಧ್ರದಲ್ಲಿ 27/134 ಎಕರೆಗಳು, ಒರಿಸ್ಸಾದಲ್ಲಿ 20/80 ಎಕರೆಗಳು, ಗುಜರಾತ್ನಲ್ಲಿ 19/132 ಎಕರೆಗಳು, ಮಹಾರಾಷ್ಟ್ರದಲ್ಲಿ 18/126 ಎಕರೆಗಳು. ಇತರರಲ್ಲಿ ಇದನ್ನ ಪ್ರಮಾಣಿತ ಎಕರೆಗಳ ವಿಷಯದಲ್ಲಿ ನಿಗದಿಪಡಿಸಲಾಗಿದೆ. ಪ್ರಮಾಣಿತ ಎಕರೆ ಪ್ರತಿ ರಾಜ್ಯದಲ್ಲಿ ಅಂಗೀಕರಿಸಲಾದ ಕಾಯ್ದೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ಸಾಮಾನ್ಯ ಎಕರೆಗಳಿಗೆ ಸಮನಾಗಿರುತ್ತದೆ. ಹೀಗಾಗಿ ಪಂಜಾಬ್, ರಾಜಸ್ಥಾನ್, ದೆಹಲಿ ಮತ್ತು ಮದ್ರಾಸ್ನಲ್ಲಿ 30 ಸ್ಟ್ಯಾಂಡರ್ಡ್ ಎಕರೆಗಳಲ್ಲಿ ಮಿತಿಯನ್ನ ನಿಗದಿಪಡಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ 25 ಸ್ಟ್ಯಾಂಡರ್ಡ್ ಎಕರೆ ಮತ್ತು ಮೈಸೂರಿನಲ್ಲಿ 27, ಹಾಗೆ ಉತ್ತರ ಪ್ರದೇಶದಲ್ಲಿ 40 ಎಕರೆ. ನ್ಯಾಯಯುತ ಗುಣಮಟ್ಟದ ಭೂಮಿಗೆ ಇಲ್ಲಿ ಮಿತಿಯನ್ನ ವಿಧಿಸಲಾಯಿತು. ಫೋರ್ತ್ ಒನ್, ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್.
ಭೂ ಹಿಡುವಳಿಗಳ ಏಕೀಕರಣ. The consolidation of fragmented holdings was regarded as part and parcel of the agricultural production program. Legislation for compulsory consolidation of holdings was enacted in Bombay in 1947, in Punjab in 1948, in Pepsu and Saurashtra in 1951, and UP in 1953. Similar provisions were made in other provinces except for Kerala and Madras. By 1964-65, a total area of 55 million acres was consolidated. ಭೂ ಹಿಡುವಳಿಗಳ ಏಕೀಕರಣ. ವಿಭಜಿತ ಹಿಡುವಳಿಗಳ ಕ್ರೋಢೀಕರಣವನ್ನು ಕೃಷಿ ಉತ್ಪಾದನಾ ಕಾರ್ಯಕ್ರಮದ ಭಾಗ ಮತ್ತು ಪಾರ್ಸೆಲ್ ಎಂದು ಪರಿಗಣಿಸಲಾಗಿದೆ. 1947ರಲ್ಲಿ ಬಾಂಬೆಯಲ್ಲಿ, 1948ರಲ್ಲಿ ಪಂಜಾಬ್ನಲ್ಲಿ, 1951ರಲ್ಲಿ ಪೆಪ್ಸು ಮತ್ತು ಸೌರಾಷ್ಟ್ರದಲ್ಲಿ ಮತ್ತು ಯುಪಿಯಲ್ಲಿ ಹಿಡುವಳಿಗಳ ಕಡ್ಡಾಯ ಕ್ರೋಢೀಕರಣಕ್ಕಾಗಿ ಶಾಸನವನ್ನು ಜಾರಿಗೊಳಿಸಲಾಯಿತು. 1953ರಲ್ಲಿ ಕೇರಳ ಮತ್ತು ಮದ್ರಾಸ್ ಹೊರತುಪಡಿಸಿ ಇತರೆ ಪ್ರಾಂತ್ಯಗಳಲ್ಲಿ ಇದೇ ರೀತಿ ನಿಬಂಧನೆಗಳನ್ನು ಮಾಡಲಾಯಿತು. 1964-65ರ ಹೊತ್ತಿಗೆ ಒಟ್ಟು 55 ದಶಲಕ್ಷ ಎಕರೆ ಪ್ರದೇಶವನ್ನು ಕ್ರೋಢೀಕರಿಸಲಾಯಿತು. ನೆಕ್ಸ್ಟ್ ಒನ್, ಎನ್ಕರೇಜ್ಮೆಂಟ್ ಆಫ್ ಕೋಆಪರೇಟಿವ್ ಜಾಯಿಂಟ್ ಫಾರ್ಮಿಂಗ್. ಸಹಕಾರಿ ಜಂಟಿ ಕೃಷಿಗೆ ಉತ್ತೇಜನ. ಯೋಜನಾ ಅವಧಿಗೆ ಮುನ್ನ means cooperative farming did not receive any attention before the planning period, although the Congress Agrarian Reforms Committee had recommended cooperative farming for holdings below the basic holding. The progress was rather meagre. Up to 1965-66, a total of 7,294 cooperative farming societies having a membership of 1.88 lakhs had been formed, and these covered an area of 3.93 lakh hectares. ಸಹಕಾರಿ ಜಂಟಿ ಕೃಷಿಗೆ ಉತ್ತೇಜನ. ಯೋಜನಾ ಅವಧಿಗೆ ಮುನ್ನ ಸಹಕಾರಿ ಕೃಷಿಯು ಯಾವುದೇ ಗಮನವನ್ನು ಪಡೆಯಲಿಲ್ಲ. ಆದರೂ ಕಾಂಗ್ರೆಸ್ ಕೃಷಿ ಸುಧಾರಣಾ ಸಮಿತಿಯು ಮೂಲಭೂತ ಹಿಡುವಳಿಗಿಂತ ಕೆಳಗಿನ ಹಿಡುವಳಿಗಳಿಗೆ ಸಹಕಾರಿ ಕೃಷಿಯನ್ನು ಶಿಫಾರಸು ಮಾಡಿದೆ. ಪ್ರಗತಿ ಅಲ್ಪವಾಗಿತ್ತು. ಇದು ನಾವು ಗಮನಿಸಬೇಕಾಗಿರ್ತಕ್ಕಂತಹ ಅಂಶ. 1965-66ರವರೆಗೆ 1.88 ಲಕ್ಷ ಸದಸ್ಯತ್ವ ಹೊಂದಿರುವ ಒಟ್ಟು 7,294 ಸಹಕಾರಿ ಕೃಷಿ ಸಂಘಗಳನ್ನ ರಚಿಸಲಾಯಿತು ಮತ್ತು ಇವುಗಳು 3.93 ಲಕ್ಷ ಹೆಕ್ಟೇರ್ ಪ್ರದೇಶವನ್ನ ಒಳಗೊಂಡಿದೆ. ಹಾಗೆ ನಾವು ಈ ಎನ್ಕರೇಜ್ಮೆಂಟ್ ಆಫ್ ಕೋಆಪರೇಟಿವ್ ಜಾಯಿಂಟ್ ಫಾರ್ಮಿಂಗ್, ಸಹಕಾರಿ ಜಂಟಿ ಕೃಷಿಗೆ ಉತ್ತೇಜನ ಅನ್ನುವ ಅಂಶಗಳಲ್ಲಿ, however, many of these societies were defunct and some existed only on paper for the sake of obtaining state grants, though their land was cultivated in the old way. It also did not help that some of the old owners had left for new nations born following the partition of India, making the redistribution of land a difficult affair. ಆದಾಗ್ಯೂ ಈ ಅನೇಕ ಸಮಾಜಗಳು ನಿಷ್ಕ್ರಿಯಗೊಂಡಿವೆ ಮತ್ತು ಕೆಲವು ರಾಜ್ಯ ಅನುದಾನವನ್ನು ಪಡೆಯುವ ಸಲುವಾಗಿ ಕಾಗದದ ಮೇಲೆ ಅಸ್ತಿತ್ವದಲ್ಲಿವೆ. ಆದರೂ ಅವುಗಳು ಭೂಮಿಯನ್ನ ಹಳೆಯ ರೀತಿಯಲ್ಲಿ ನಾವು ಅಂದ್ರೆ ಬೆಳೆಸಲಿಕ್ಕೆ ಆಗ್ಲಿಲ್ಲ, ಅಂದ್ರೂ ಬೆಳೆಸಲಾಯಿತು ಅಂತಲೂ ಸಹ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಭಾರತದ ವಿಭಜನೆಯ ನಂತರ ಹುಟ್ಟಿದ ಹೊಸ ರಾಷ್ಟ್ರಗಳಿಗೆ ಕೆಲವು ಹಳೆಯ ಮಾಲೀಕರು ಹೊರಟು ಹೋಗಿದ್ದರಿಂದ ಇದು ಸಹಾಯ ಮಾಡಲಿಲ್ಲ. ಇದರಿಂದಾಗಿ ಭೂಮಿಯನ್ನು ಮರು ಹಂಚಿಕೆ ಮಾಡುವುದು ಕಷ್ಟಕರವಾಗಿತ್ತು. ಸಹಕಾರಿ ಜಂಟಿ ಕೃಷಿಗೆ ಉತ್ತೇಜನ ಅನ್ನುವ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಎನ್ಕರೇಜ್ಮೆಂಟ್ ಆಫ್ ಕೋಆಪರೇಟಿವ್ ಜಾಯಿಂಟ್ ಫಾರ್ಮಿಂಗ್. ಲಾಸ್ಟ್ ಒನ್, ಅಬಾಲಿಷನ್ ಆಫ್ ಬಾಂಡೆಡ್ ಫೋರ್ಸ್ಡ್ ಲೇಬರ್. ಬಂಧಿತ ಬಲವಂತದ ಕಾರ್ಮಿಕರ ನಿರ್ಮೂಲನೆ. Another significant development since 1947 was the virtual disappearance of forced labor at the turn of the century. The vast majority of agricultural laborers were men who were held in
bondage due to debt for other forms of forced servitude. ಬಂಧಿತ ಬಲವಂತದ ಕಾರ್ಮಿಕರ ನಿರ್ಮೂಲನೆ. 1947ರಿಂದ ಮತ್ತೊಂದು ಗಮನಾರ್ಹ ಬೆಳವಣಿಗೆ ಅಂದ್ರೆ ಬಲವಂತದ ಕಾರ್ಮಿಕರ ವಾಸ್ತವಿಕ ಕಣ್ಮರೆಯಾಗಿದೆ ಅಂತೇಳಿ. ಶತಮಾನದ ತಿರುವಿನಲ್ಲಿ ಬಹುಪಾಲು ಕೃಷಿ ಕಾರ್ಮಿಕರು ಸಾಲ ಅಥವಾ ಇತರ ರೀತಿಯ ಬಲವಂತದ ಗುಲಾಮಗಿರಿಯ ಕಾರಣದಿಂದ ಇಲ್ಲಿ ಬಂಧಿತರಾಗಿದ್ರು. ಅದೆಲ್ಲವೂ ಸಹ ಇವತ್ತು ನಿರ್ಮೂಲನೆಯಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಸ್ವತಂತ್ರ ನಂತರದ ಕರ್ನಾಟಕದಲ್ಲಿ ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ, ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಕ್ಯಾನ್ಸಲೇಷನ್ ಆಫ್ ಇನಾಮ್ ಲ್ಯಾಂಡ್ಸ್, ಇನಾಮ್ ಭೂಮಿಗಳ ರದ್ದತಿ. ಇನಾಮ್ ಭೂಮಿಗಳನ್ನ ಬ್ರಿಟಿಷರ ವಸಾಹತು ಸಂದರ್ಭದಲ್ಲಿ ಸೃಷ್ಟಿಸಲಾಯಿತು. ಇನಾಮ್ ಭೂಮಿಯನ್ನ ಹೊಂದಿರುವವರನ್ನ ಇನಾಮ್ದಾರರು ಎಂದು ಕರೆಯಲಾಗುತ್ತಿತ್ತು. ಸೆಕೆಂಡ್ ಒನ್, ಇನಾಮ್ ಭೂಮಿ ರದ್ದತಿ ಶಾಸನ 1952, ಇನಾಮ್ ಲ್ಯಾಂಡ್ ರಿಪೀಲ್ ಲೆಜಿಸ್ಲೇಷನ್ 1952. ಇನಾಮ್ ಭೂಮಿಗಳನ್ನ ರದ್ದುಗೊಳಿಸುವ ಕೆಲವು ಗೊತ್ತುವಳಿಗಳನ್ನ 1947 ಡಿಸೆಂಬರ್ನಲ್ಲಿ ಅಂಗೀಕರಿಸಲಾಯಿತು. 1950ರಲ್ಲಿ ಜಾರಿಗೊಂಡ ಮೈಸೂರು ಏಲಿಯೇನೇಟೆಡ್ ವಿಲೇಜಸ್ ಆಕ್ಟ್ ಇನಾಮ್ದಾರರಿಂದ ಗೇಣಿದಾರರನ್ನ ರಕ್ಷಿಸಲು ಕೆಲವು ನಿಯಮಗಳನ್ನ ಒಳಗೊಂಡಿತು. ಥರ್ಡ್ ಒನ್, ರಿಲಿಜಿಯಸ್ ಅಂಡ್ ಚಾರಿಟಬಲ್ ಆಕ್ಟ್ 1955. ರಿಲಿಜಿಯಸ್ ಅಂಡ್ ಚಾರಿಟಬಲ್ ಆಕ್ಟ್ 1955. ರಿಲಿಜಿಯಸ್ ಅಂಡ್ ಚಾರಿಟಬಲ್ ಆಕ್ಟ್ 1955 ರಲ್ಲಿ ಜಾರಿಗೆ ಬಂದಿತು. ಇದು ಧಾರ್ಮಿಕ ಸಂಸ್ಥೆಗಳು ಮತ್ತು ಚಾರಿಟಬಲ್ ಟ್ರಸ್ಟ್ಗಳು ಹೊಂದಿದ್ದ ಇನಾಮ್ ಭೂಮಿಗಳನ್ನ ರದ್ದುಗೊಳಿಸಲಾಯಿತು. ನೆಕ್ಸ್ಟ್ ಒನ್, ಲ್ಯಾಂಡ್ ರಿಫಾರ್ಮ್ ಆಕ್ಟ್ 1962. 1962ರ ಭೂ ಸುಧಾರಣಾ ಕಾಯ್ದೆ. ಸರ್ಕಾರವು ಬಿಡಿ ಜತ್ತಿ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತರಲು ವಿಧಾನಸಭೆಯಲ್ಲಿ 1958ರ ಜೂನ್ನಲ್ಲಿ ಮಂಡಿಸಿತು. ಆದರೆ ಅಂತಿಮ ತೀರ್ಮಾನಕ್ಕೆ ಬರುವ ಮುಂಚೆ ಇದನ್ನ ಪರೀಕ್ಷಿಸಲು 44 ಜನರನ್ನ ಒಳಗೊಂಡ ಆಯ್ಕೆ ಸಮಿತಿಯನ್ನ ಸೆಲೆಕ್ಷನ್ ಕಮಿಟಿ ನೇಮಕ ಮಾಡಿತು. ಈ ಸಮಿತಿಯು ವರದಿಯನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ತನ್ನ ವರದಿಯನ್ನ 1961ರ ಮಾರ್ಚ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ಹಾಗೆ ಇದು ವಿಧಾನಸಭೆಯಲ್ಲಿ ಅಂಗೀಕೃತವಾಗಿ 1962ರಲ್ಲಿ ರಾಷ್ಟ್ರಪತಿಯ ಅಂಕಿತವನ್ನು ಪಡೆದು ಕರ್ನಾಟಕ ಭೂ ಸುಧಾರಣಾ ಶಾಸನವಾಯಿತು. ನೆಕ್ಸ್ಟ್ ಒನ್, ಲ್ಯಾಂಡ್ ರಿಫಾರ್ಮ್ ಅಟ್ ಕರ್ನಾಟಕ 1974. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974. ಕರ್ನಾಟಕದಲ್ಲಿ ಜಾರಿಗೊಂಡ 1962ರ ಭೂ ಸುಧಾರಣಾ ಕಾಯ್ದೆಯು ಹಲವಾರು ನ್ಯೂನತೆಗಳನ್ನು ಒಳಗೊಂಡಿತ್ತು. ಆದ್ದರಿಂದ ದೋಷಗಳನ್ನು ಸರಿಪಡಿಸುವ ಸಲುವಾಗಿ ತಿದ್ದುಪಡಿ ಮಾಡಲು ಕ್ರಮ ಕೈಗೊಂಡಿತು. ಹಲವಾರು ತಿದ್ದುಪಡಿಗಳೊಂದಿಗೆ 1973ರಲ್ಲಿ ಮಂಡಿಸಲಾಯಿತು. ತದನಂತರ 1974ರಲ್ಲಿ ಶಾಸನವಾಗಿ ಜಾರಿಗೆ ಬಂದಿತು. ನೆಕ್ಸ್ಟ್ ಒನ್, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಆಕ್ಟ್ 2015. ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2015. ಕರ್ನಾಟಕ ಸರ್ಕಾರವು ಭೂ ಸುಧಾರಣಾ ಕಾಯ್ದೆ 1962ಕ್ಕೆ 2015ರಲ್ಲಿ ತಿದ್ದುಪಡಿ ತರುವ ಮೂಲಕ ಕೃಷಿಕರಲ್ಲದವರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ವ್ಯವಸ್ಥೆಯನ್ನು ಸುಧಾರಿಸಿದೆ. ಈ ತಿದ್ದುಪಡಿಯಲ್ಲಿ 1962ರ ಭೂ ಸುಧಾರಣಾ ಕಾಯ್ದೆಯ ಕಲಂ 79A ಮತ್ತು 109ಕ್ಕೆ ತಿದ್ದುಪಡಿ ಮಾಡಿದೆ. ಈ ಹೊಸ ಕಾಯ್ದೆಯು ಬೇನಾಮಿ ಭೂಮಿಯ ಪ್ರಮಾಣವನ್ನು ಕಡಿಮೆ ಮಾಡುವ ನಿರೀಕ್ಷೆ ಹೊಂದಿದೆ. Conclusion. The pace of implementation of land reform measures has been slow. The objective of social justice has, however, been achieved to a considerable degree. Land reform has a great role in the rural agrarian economy that is dominated by land and agriculture. New and innovative land reform measures should be adopted with new vigor to eradicate rural poverty. However, since independence, the force of hired laborers in Indian agriculture by and large was made up of free men. This was a change of great significance which was likely to have far-reaching repercussions in the future.
ಭೂಸುಧಾರಣಾ ಕ್ರಮಗಳ ಅನುಷ್ಠಾನದ ವೇಗ ನಿಧಾನವಾಗಿದೆ. ಆದಾಗ್ಯೂ ಸಾಮಾಜಿಕ ನ್ಯಾಯದ ಉದ್ದೇಶವು ಗಣನೀಯ ಪ್ರಮಾಣದಲ್ಲಿ ಸಾಧಿಸಲ್ಪಟ್ಟಿದೆ. ಭೂಮಿ ಮತ್ತು ಕೃಷಿಯಿಂದ ಪ್ರಾಬಲ್ಯ ಹೊಂದಿರುವ ಗ್ರಾಮೀಣ ಕೃಷಿ ಆರ್ಥಿಕತೆಯಲ್ಲಿ ಭೂಸುಧಾರಣೆಯು ಮಹತ್ತರವಾದ ಪಾತ್ರವನ್ನು ಹೊಂದಿದೆ. ಆದಾಗ್ಯೂ ಸ್ವಾತಂತ್ರ್ಯದ ನಂತರ ಭಾರತೀಯ ಕೃಷಿಯಲ್ಲಿ ಕೂಲಿ ಕಾರ್ಮಿಕರ ಬಲವು ಮತ್ತು ಹೆಚ್ಚಿನದಾಗಿ ಸ್ವತಂತ್ರ ವ್ಯಕ್ತಿಗಳಿಂದ ಮಾಡಲ್ಪಟ್ಟಿದೆ. ಇದು ಮಹತ್ವದ ಬದಲಾವಣೆಯಾಗಿದ್ದು, ಇದು ಭವಿಷ್ಯದಲ್ಲಿ ದೂರಗಾಮಿ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ. ಥ್ಯಾಂಕ್ ಯು.